ಎಲಾನ್ ಮಸ್ಕ್ ಎಷ್ಟು ದೊಡ್ಡ ಶ್ರೀಮಂತರಂತ ಗೊತ್ತಾ ನಿಮಗೆ? ಅವರ ನೆಟ್ವರ್ತ್ ಎಷ್ಟಂತ ಗೊತ್ತಾ? ಹಾಗಾದರೆ ಎಲ್ಲವನ್ನ ಹೇಳ್ತೀನಿ, ಈ ವಿಡಿಯೋನ ಕೊನೆವರೆಗೂ ನೋಡಿ. ಎಲಾನ್ ಮಸ್ಕ್ ಬಂದ್ಬಿಟ್ಟು ಇವತ್ತು ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿ. ಇವರ ಟೋಟಲ್ ನೆಟ್ವರ್ತ್ ಬಂದ್ಬಿಟ್ಟು ಇವತ್ತು 1.1 ಟ್ರಿಲಿಯನ್. 1 ಟ್ರಿಲಿಯನ್ ಅಂದರೆ 1 ಕೋಟಿ ಅಲ್ಲ, 10 ಕೋಟಿ ಅಲ್ಲ, 100 ಕೋಟಿ ಅಲ್ಲ, 1000 ಕೋಟಿ ಅಲ್ಲ, 1,00,000 ಕೋಟಿ. ಇಷ್ಟು ದುಡ್ಡನ್ನು ಖರ್ಚು ಮಾಡಬೇಕು ಅಂದರೆ ಎಲಾನ್ ಮಸ್ಕ್ ಪರ್ ಅವರ್ಗೆ 10 ಕೋಟಿ ಖರ್ಚು ಮಾಡಿದ್ರೂ ಕೂಡ ಅದು ಖಾಲಿ ಆಗೋದಕ್ಕೆ 114 ವರ್ಷ ಬೇಕು. ಅಷ್ಟು ಶ್ರೀಮಂತರು ಎಲಾನ್ ಮಸ್ಕ್. ನಾವೆಲ್ಲ ಜೀವನದಲ್ಲಿ 1 ಕೋಟಿ ಸಂಪಾದನೆ ಮಾಡೋದಕ್ಕೆ ಒದ್ದಾಡ್ತಾ ಇದ್ದೀವಿ, ಆದರೆ ಎಲಾನ್ ಮಸ್ಕ್ ಒಬ್ಬರೇ 1.1 ಟ್ರಿಲಿಯನ್ ಅನ್ನು ಸಂಪಾದನೆ ಮಾಡಿದ್ದಾರೆ. ಈ ವ್ಯಕ್ತಿ ಇಷ್ಟು ಶ್ರೀಮಂತರಾಗೋದಕ್ಕೆ ಮೇಜರ್ ಕಾರಣ ಬಂದ್ಬಿಟ್ಟು ಬಿಸ್ನೆಸ್. ಈ ಬಿಸ್ನೆಸ್ಗಳಲ್ಲಿ ಎಲಾನ್ ಮಸ್ಕ್ ಅವರಿಗೆ ಕೈ ಹಿಡಿದಂಥ 2 ಬಿಸ್ನೆಸ್ ಬಂದ್ಬಿಟ್ಟು, ಒಂದು ಟೆಸ್ಲಾ, ಇದು ಅಮೆರಿಕಾದಲ್ಲಿ ಎಲೆಕ್ಟ್ರಿಕಲ್ ಕಾರ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಎರಡನೇದು ಬಂದ್ಬಿಟ್ಟು ಸ್ಪೇಸ್ ಎಕ್ಸ್. ಎಲಾನ್ ಮಸ್ಕ್ ಅವರ ಕನಸು ಏನಂತಂದರೆ ಮಂಗಳ ಗ್ರಹಕ್ಕೆ ಹೋಗ್ಬೇಕು ಅನ್ನೋದು ಅವರ ದೊಡ್ಡ ಕನಸು. ಈ ಮಂಗಳ ಗ್ರಹಕ್ಕೆ ಹೋಗೋದಕ್ಕೆ ರಾಕೆಟ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋದೇ ಈ ಸ್ಪೇಸ್ ಎಕ್ಸ್. ಈ ಸ್ಪೇಸ್ ಎಕ್ಸ್ ಕಂಪ್ನಿಯನ್ನು ಅಮೆರಿಕದಲ್ಲಿ ಇತ್ತೀಚೆಗೆ IPO ಲಾಂಚ್ ಮಾಡ್ತಾರೆ. IPO ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗುತ್ತೆ, ಓವರ್ ಸಬ್ಸ್ಕ್ರೈಬ್ ಆಗುತ್ತೆ. ಒಂದು 2-3 ದಿನದಲ್ಲೇ ಈ ಕಂಪ್ನಿಯ ವ್ಯಾಲ್ಯೂಯೇಷನ್ ಬಂದ್ಬಿಟ್ಟು 2 ಟ್ರಿಲಿಯನ್ ರೀಚ್ ಆಗುತ್ತೆ. ಇದರಿಂದನೇ ಎಲಾನ್ ಮಸ್ಕ್ ಇಷ್ಟು ಶ್ರೀಮಂತರಾಗ್ತಾರೆ. ಯಾರೆಲ್ಲ ಎಲಾನ್ ಮಸ್ಕ್ ಮೇಲೆ ನಂಬಿಕೆ ಇಟ್ಬಿಟ್ಟು ಈ ಕಂಪ್ನಿಯಲ್ಲಿ IPO ಅಪ್ಲೈ ಮಾಡಿರ್ತಾರೆ ಅಂಥವ್ರು 4,000ಕ್ಕಿಂತಲೂ ಹೆಚ್ಚು ಜನ ಒಂದು 2-3 ದಿನದಲ್ಲೇ ಮಿಲಿಯನಿಯರ್ಸ್ ಆಗಿದ್ದಾರೆ. ಒಟ್ಟಾರೆಯಾಗಿ ವಿಶ್ವದ ಆರ್ಥಿಕತೆಯಲ್ಲಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಎಲಾನ್ ಮಸ್ಕ್ ಎಬ್ಬಿಸಿರುವಂಥ ಸುನಾಮಿ ಎಷ್ಟು ದಿನ ಇರುತ್ತೆ, ಮುಂದೆ ಏನು ಮಾಡುತ್ತೆ ಅನ್ನೋದಕ್ಕೆ ಕಾಲವೇ ಉತ್ತರ ಕೊಡಬೇಕು. ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ತಪ್ಪದೇ ಲೈಕ್ ಮಾಡಿ, ಫಾಲೋ ಮಾಡಿ ಮತ್ತು ಕಮೆಂಟ್ ಮಾಡಿ.